ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಕರೆಂಟ್ ಅಫೇರ್ಸ್ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನನ್ನು ಒತ್ತಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಬಗ್ಗೆ ತಿಳಿದುಕೊಳ್ಳೋಣ. ಯು ಆರ್ ರಾವ್ ಸ್ಯಾಟಲೈಟ್ ಸೆಂಟರ್ HQ ಬೆಂಗಳೂರು. ಇಸ್ರೋ ಸ್ಥಾಪನೆ 1969 ಆಗಸ್ಟ್ 15 HQ ಬೆಂಗಳೂರು. ಅಧ್ಯಕ್ಷರು ಶ್ರೀಧರ ಸ್ವಾಮಿನಾಥ. ಭಾರತದ ಮೊದಲ ಉಪಗ್ರಹ 1975ರಲ್ಲಿ ಆರ್ಯಭಟ ಉಡಾವಣೆ. ಮೆಗಾಟ್ರಾಪಿಕ್ಸ್ ಉಪಗ್ರಹವನ್ನು ಪತನಗೊಳಿಸಿದ ಪೆಸಿಫಿಕ್ ಸಾಗರ ಬೀಳಿಸಿದ ಇಸ್ರೋ ಸಂಸ್ಥೆ. ಅಂತರಿಕ್ಷಗೆ ಸೌದಿ ಅರೇಬಿಯಾದಲ್ಲಿ ಪ್ರಥಮ ಮಹಿಳಾ ಗಗನಯಾತ್ರಿ ರಾಯನಾ ಬನರ್ವಿ. ಶಿಂಗಾ ಬಾಂಡ್ಲಿ ಅವರು ಬಾಹ್ಯಾಕಾಶ ಪ್ರವಾಸ ನಡೆಸಿದ ಭಾರತೀಯ ಮೂರನೇ ಮಹಿಳೆ ಗಗನಯಾತ್ರಿ. 2024ರಲ್ಲಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಿಂದ ಹೊರಬರಲು ನಿರ್ಧರಿಸಿರುವಂತಹ ದೇಶ ರಷ್ಯಾ. ರಷ್ಯಾದ ವಿಜ್ಞಾನ ದಿನ ಎಂದು ಯಾವಾಗ ಆಚರಿಸುತ್ತಾರೆ? ಉತ್ತರ ಫೆಬ್ರವರಿ 28. 1928 ಫೆಬ್ರವರಿ 28ರಂದು ಬೆಳಕಿನ ಚದುರುವಿಕೆಯ ಬಗ್ಗೆ ಸಂಶೋಧನೆ ನಡೆಸಿದರು. 2023ರ ಥೀಮ್ ಇಂಡಿಯಾ ಗ್ಲೋಬಲ್ ಸೈನ್ಸ್ ಗ್ಲೋಬಲ್ ವೆಲ್ ಬೀಯಿಂಗ್. CV ರಾಮನ್ ಅವರು 1948ರಲ್ಲಿ ಬೆಂಗಳೂರಿನ ರಾಮನ್ ಸಂಶೋಧನಾ ಸಂಸ್ಥೆಯನ್ನು ಸ್ಥಾಪಿಸಿದರು. ಮಾನವ ಸ್ಪೇಸ್ ಫ್ಲೈಟ್ ಮುಖ್ಯಸ್ಥ ಕ್ಯಾಥರಿನ್ ಲೊಂಬಾರ್ಡ್ಸ್. ಬರ್ಡ್ ಅಟ್ಲಾಸ್ ಹೊಂದಿರುವ ರಾಜ್ಯ ಕೇರಳ. 2023ರ ವಿಶ್ವದ ಅತಿದೊಡ್ಡ ಎಲೆಕ್ಟ್ರಾನಿಕ್ ಎಕ್ಸ್ಪೋ ಎಲಿಕ್ರೋಮಾ ಪ್ರದರ್ಶನ ನವದೆಹಲಿಯಲ್ಲಿ ನಡೆಯಲಿದೆ. ಚಾಲನೆ ನೀಡಿದವರು RK ಸಿಂಗ್. ಎಲೆಕ್ಟ್ರಾನಿಕ್ಸ್ ಸಂಶೋಧಿಸಿದವರು JJ ಥಾಮಸ್ ಅವರು 1895ರಲ್ಲಿ. 15ನೇ ಪ್ರಶ್ನೆ. 2022ರ ನೃಪತುಂಗ ಪ್ರಶಸ್ತಿ ಪಡೆದಿರುವರು ಯಾರು? ಜಾನಕಿ ಶ್ರೀನಿವಾಸ ಮೂರ್ತಿ. ವೈದೇಹಿ 2ನೇ ಮಹಿಳೆ. ನೃಪತುಂಗ ಪ್ರಶಸ್ತಿ ಸ್ಥಾಪನೆ 2006. ನೀಡಿದವರು BMTC ಪ್ಲಸ್ ಕರ್ನಾಟಕ ಸರ್ಕಾರದ ಪರಿಷತ್ತು. ಮೊತ್ತ 7 ಲಕ್ಷ ರೂಪಾಯಿ. ಮೊದಲ ವಿಜೇತರು ದೇ ಜವರೇಗೌಡ 2007. 1ನೇ ಮಹಿಳೆ ಸಾರಾ ಅಬ್ಬೂಕರ್ 2012. BMTC ಪ್ಲಸ್ ಕರ್ನಾಟಕ ಸರ್ಕಾರ ಪರಿಷತ್ತು ವತಿಯಿಂದ ಮಯೂರ ವರ್ಮ ಪ್ರಶಸ್ತಿ ನೀಡುತ್ತಾರೆ. ಕರ್ನಾಟಕದ ಮೊದಲ ಗದ್ಯ ಕೃತಿ ಶಿವಕೋಟಿ ಚಾರ್ಯನ್ ವಡ್ಡಾರಾಧನೆ. ಕನ್ನಡದ ಮೊದಲ ನಾಟಕ ಸಿಂಗರಾಯ ರಚಿಸಿರುವ ಮಿತ್ರವಿಂದು ಗೋವಿಂದ. ಇತ್ತೀಚೆಗೆ ಪಂಪ ಪ್ರಶಸ್ತಿ ಸಿಂಗರಾಯ ರಚಿಸಿರುವ ಮಿತ್ರವಿಂದು ಗೋವಿಂದ. ಇತ್ತೀಚೆಗೆ ಪಂಪ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ಉತ್ತರ 2022-23ರಲ್ಲಿ ಡಾಕ್ಟರ್ SR ರಾಮಸ್ವಾಮಿ. 2021-22ರಲ್ಲಿ ಡಾಕ್ಟರ್ ಬಾಬು ಕೃಷ್ಣಮೂರ್ತಿ. 2020-21ರಲ್ಲಿ CP ಕೃಷ್ಣಕುಮಾರ್. ಪ್ರಶಸ್ತಿ ನೀಡುವುದು ಬನವಾಸಿ ಕದಂಬ ಉತ್ಸವ. ಪಂಪ ಪ್ರಶಸ್ತಿ ಇದು ಕರ್ನಾಟಕದ ಅತ್ಯುನ್ನತವಾದ ಸಾಹಿತ್ಯ ಪ್ರಶಸ್ತಿ. ಸ್ಥಾಪನೆ 1981. ಮೊತ್ತ 5 ಲಕ್ಷ ರೂಪಾಯಿ. ಮೊದಲ ವಿಜೇತರು ಕುವೆಂಪು. 1987ರಲ್ಲಿ ಶ್ರೀರಾಮಾಯಣ ದರ್ಶನಂ ಕನ್ನಡದ ಆದಿಕವಿ ಪಂಪ. ನವದೆಹಲಿಯಲ್ಲಿ ನಡೆದ
ಬಾರಿಸು ಕನ್ನಡ ಡಿಂಡಿಮವ ಸಾಂಸ್ಕೃತಿಕ ಹಬ್ಬ. 3ನೇ ವಿಶ್ವ ಕನ್ನಡ ಸಾಹಿತ್ಯ ಸಮ್ಮೇಳನ ಆದಿತ್ಯ ದಾವಣಗೆರೆ. 2023ನೇ ವಾಸ್ತುಶಿಲ್ಪ ನೊಬೆಲ್ ಪ್ರಶಸ್ತಿ ಪ್ರಿಟ್ಸ್ಕರ್ ಪ್ರಶಸ್ತಿ ಪಡೆದಿರುವ ಸರ್ ಡೇವಿಡ್ ಚಿಪ್ಪರ್ಫೀಲ್ಡ್, ಬ್ರಿಟನ್. ಈ ಪ್ರಶಸ್ತಿ ಪಡೆದಿರುವ ಏಕೈಕ ಭಾರತೀಯ ಬಾಲಕೃಷ್ಣ ಜೋಶಿ 2008. 2009ರಲ್ಲಿ ಅರಾಟ ಇಸ್ರೋಬಾರ್ ನಿಧನರಾದ ವಾಸ್ತುಶಿಲ್ಪಿ. ಪಂಪನ ಆಶ್ರಯದಾತ 2ನೇ ಹರಿಕೇಸರಿ. ಆದಿಪುರಾಣ, ವಿಕ್ರಮಾರ್ಜುನ ಪಂಪನ ಪ್ರಮುಖ ಕೃತಿಗಳು. 17ನೇ ಪ್ರಶ್ನೆ, 2022-23ನೇ ರಣಜಿ ಚಾಂಪಿಯನ್ ತಂಡ ಯಾವುದು? ಸೌರಾಷ್ಟ್ರ. ಇದು 2ನೇ ಬಾರಿ ಚಾಂಪಿಯನ್ ಆಗಿದೆ. ರನ್ನರ್ ಅಪ್ ಪಶ್ಚಿಮ ಬಂಗಾಳ. ಅತಿ ಹೆಚ್ಚು ರಣಜಿ ಟ್ರೋಫಿ ಗೆದ್ದಿರುವ ತಂಡ ಮುಂಬೈ 41, 2ನೇದು ಕರ್ನಾಟಕ. ರಣಜಿ ಇದು ಭಾರತ ದೇಶೀಯ ಮೊದಲ ದರ್ಜೆಯ ಕ್ರಿಕೆಟ್ ಪಂದ್ಯಾವಳಿ. 2022-23ನೇ ಸಂತೋಷ ಫುಟ್ಬಾಲ್ ಟ್ರೋಫಿ ಚಾಂಪಿಯನ್ ತಂಡ ಕರ್ನಾಟಕ. 18ನೇ ಪ್ರಶ್ನೆ, ಇತ್ತೀಚೆಗೆ 14ನೇ ಆವೃತ್ತಿಯಲ್ಲಿ ಏರೋ ಇಂಡಿಯನ್ ಶೋ ನಡೆಸಲಾಗಿತ್ತು. ಉತ್ತರ, ಬೆಂಗಳೂರು ಯಲಹಂಕ. ಥೀಮ್, ದ ರನ್ವೇ ಟು ದ ಬಿಲಿಯನ್ ಆಪರ್ಚುನಿಟಿ. ಇದು ಏಷ್ಯಾದ ಅತಿದೊಡ್ಡ ಏರ್ ಶೋ. ವಿಶ್ವದ ಅತಿದೊಡ್ಡ ಮತ್ತು ಹಳೆಯ ವೈಮಾನಿಕ ಪ್ರದರ್ಶನ ಪ್ಯಾರಿಸ್ ಏರ್ ಶೋ 1909ರಲ್ಲಿ. ವಿಂಗ್ಸ್ ಇಂಡಿಯಾ ಏಷ್ಯಾದ ಅತಿದೊಡ್ಡ ನಾಗರಿಕ ವಾಯುಯಾನ ಪ್ರದರ್ಶನ. ಬೆಳೆ ರೋಗ ಪತ್ತೆ ಮಾಡಿದ ಔಷಧಿ ಸಿಂಪಡಿಸುವ ಕಿಸಾನ್ ಡ್ರೋನ್ ಗರುಡ ಏರ್ ಸ್ಪೇಸ್ ಸಂಸ್ಥೆ ಅಭಿವೃದ್ಧಿಪಡಿಸಿದೆ. F-35 ಜೆಟ್ ಅಮೆರಿಕ. ಶಿವಮೊಗ್ಗದಲ್ಲಿ ನರೇಂದ್ರ ಮೋದಿ ಅವರು ಏರ್ಪೋರ್ಟ್ ಉದ್ಘಾಟನೆ. ಇದು ದೇಶದ 148ನೇ ವಿಮಾನ ನಿಲ್ದಾಣವಾಗಿದೆ. ಕರ್ನಾಟಕದ ಮೊದಲ ರಾಷ್ಟ್ರೀಯ ರಕ್ಷಾ ವಿಶ್ವವಿದ್ಯಾಲಯ ಶಿವಮೊಗ್ಗದಲ್ಲಿ ಕಾರ್ಯಾರಂಭ. ದೇಶದ ಮೊದಲ ರಾಷ್ಟ್ರೀಯ ರಕ್ಷಾ ವಿಶ್ವವಿದ್ಯಾಲಯ ಗುಜರಾತ್ 2009ರಲ್ಲಿ ಸ್ಥಾಪನೆ. ಆಂಧ್ರ ಪ್ರದೇಶದ ರಾಜ್ಯಪಾಲರಾಗಿ ಕರ್ನಾಟಕದ ಅಬ್ದುಲ್ ನಜೀರ್ ನೇಮಕ. 2023ನೇ ಫೆಬ್ರವರಿಯಲ್ಲಿ ನಡೆದ 3 ರಾಜ್ಯಗಳ ವಿಧಾನಸಭಾ ಚುನಾವಣೆ. ಫಸ್ಟ್ ಒನ್, ನಾಗಾಲ್ಯಾಂಡ್ನ ಸಿಎಂ ನಿಫಿಯೋರಿಯಾ. 2ನೇದು, ಮೇಘಾಲಯದ ಸಿಎಂ ಕಾನ್ರಾಡ್ ಸಿಂಗ್ಮಾ. 3ನೇದು, ತ್ರಿಪುರಾದ ಸಿಎಂ ಮೇನಕ್ ಶಹಾ. ಉತ್ತರ ಭಾರತದ ಮೊದಲ ಅಣು ವಿದ್ಯುತ್ ಸ್ಥಾವರ ಹರಿಯಾಣ. ಭಾರತದ ಮೊದಲ ಅಣು ವಿದ್ಯುತ್ ಸ್ಥಾವರ ತಾರಾಪುರ, ಮಹಾರಾಷ್ಟ್ರ 1969. ಕರ್ನಾಟಕದ ಮೊದಲ ಅಣು ವಿದ್ಯುತ್ ಸ್ಥಾವರ ಕೈಗಾ, ಕಾಳಿ ನದಿಯ ಎಡದಂಡೆ. ಭಾರತದ ಮೊದಲ ನ್ಯೂಕ್ಲಿಯರ್ ರಿಯಾಕ್ಟರ್ ಅಪ್ಸರಾ 1956. ಜಗತ್ತಿನ ಮೊದಲ ತೇಲುವ ಅಣು ವಿದ್ಯುತ್ ಸ್ಥಾವರ ರಷ್ಯಾ 2019ರಲ್ಲಿ. ರಾಗಿಣಿ ಎಂಬ ಜಾನಪದ ಹಾಡು ಹರಿಯಾಣಕ್ಕೆ ಸೇರಿದ್ದು. ಗ್ರೇಟ್ ಬ್ಯಾರಿಯರ್ ರೀಫ್ ಎಂಬುದು ಜಗತ್ತಿನ ಅತಿದೊಡ್ಡ ಆಳವಾದ ದಿಬ್ಬವಾಗಿದ್ದು ಆಸ್ಟ್ರೇಲಿಯಾದಲ್ಲಿ.
ವಿಶ್ವದ ಮೊದಲ ಹೆದ್ದಾರಿಗೆ ಬಿದಿರಿನ ತಡೆಗೋಡೆ ನಿರ್ಮಿಸಿದ ರಾಜ್ಯ ಮಹಾರಾಷ್ಟ್ರ. ನೀತಿ ಆಯೋಗದ 4ನೇ ಸಿಇಒ ಬಿ.ವಿ.ಆರ್. ಸುಬ್ರಹ್ಮಣ್ಯಂ. ವಿಶ್ವ ಬ್ಯಾಂಕಿನ ನೂತನ ಅಧ್ಯಕ್ಷರಾಗಿ ಅಜಯ್ ಬಂಗಾ ಆಯ್ಕೆ. HQ ವಾಷಿಂಗ್ಟನ್. ವರ್ಲ್ಡ್ ಬ್ಯಾಂಕ್ನ ಮುಖ್ಯ ಅರ್ಥಶಾಸ್ತ್ರಜ್ಞರಾಗಿ ನೇಮಕವಾದ ಭಾರತೀಯ ಇಂದರ್ ಮಿಚ್ಗಿಲ್. IMFನ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ ನೇಮಕವಾದ ಭಾರತೀಯ ಕೃಷ್ಣಮೂರ್ತಿ ಸುಬ್ರಹ್ಮಣ್ಯಂ. ಡೆಪ್ಯೂಟಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಅಂಡ್ ಫಸ್ಟ್ ಮಹಾಮುಖ್ಯ ಅರ್ಥಶಾಸ್ತ್ರಜ್ಞರು ಗೀತಾ ಗೋಪಿನಾಥ. 2023-24ನೇ ಕರ್ನಾಟಕದ ರಾಜ್ಯದ ಬಜೆಟ್ ಮಂಡನೆ ಬಸವರಾಜ ಬೊಮ್ಮಾಯಿ ರಾಜ್ಯದ ಮಿತ ಸಚಿವ. ಒಟ್ಟು ಗಾತ್ರ 1,09,182 ಕೋಟಿ ರೂಪಾಯಿ. ಸಂವಿಧಾನದ ವಿಧಿ 202ನೇ ವಿಧಿ ಅನ್ವಯ. ಕೃಷಿ ಮತ್ತು ಪೂರಕ ಚಟುವಟಿಕೆಯ ಕೇಂದ್ರ 37,980 ಕೋಟಿ ರೂಪಾಯಿ. ಶಿಕ್ಷಣ ಕ್ಷೇತ್ರ 37,980 ಕೋಟಿ ರೂಪಾಯಿ 12%. ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ 20,484 6%. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 15,151 5%. ಕರ್ನಾಟಕದಲ್ಲಿ ಬಜೆಟ್ ಕಲ್ಪನೆ ನೀಡಿದ್ದ ಮೊದಲ ವ್ಯಕ್ತಿ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಕರ್ನಾಟಕದ ಮೊದಲ ಬಜೆಟ್ ಮಂಡನೆ ಮಾಡಿದವರು ಹಾಗೂ ಮೊದಲ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯ. ವಿಧಾನಸೌಧದಲ್ಲಿ ಮೊದಲ ಬಾರಿ ಬಜೆಟ್ ಮಂಡನೆ ಮಾಡಿದವರು ಟಿ. ಮರಿಯಪ್ಪ. ಬಜೆಟ್ ಪ್ರತಿಯನ್ನು ಕೈಯಿಂದ ಬರೆದ ಏಕೈಕ ಮಿತ ಸಚಿವ ಎಂ.ವೈ. ಗೋಪಡೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಾರಿ ಬಜೆಟ್ ಮಂಡನೆ ಮಾಡಿದವರು ಸಿದ್ದರಾಮಯ್ಯ 13 ಬಾರಿ. ಭಾರತದಲ್ಲಿ ಹೆಚ್ಚು ಕೇಂದ್ರ ಬಜೆಟ್ ಮಾಡಿದ ಕೀರ್ತಿ ಮೊರಾರ್ಜಿ ದೇಸಾಯಿ. ಮಹಿಳೆ ನಿರ್ಮಲಾ ಸೀತಾರಾಮನ್. ಅಧಿಕ ರೈಲು ಬಜೆಟ್ ಮಂಡಿಸಿದ ಕೀರ್ತಿ ಲೂಲು ಪ್ರಸಾದ್ ಯಾದವ್. G20 ಶೆರ್ಪಾ ಮುಖ್ಯಸ್ಥ ಅಮಿತಾಬ್ ಕಾಂತಿ. ಅಸ್ಸಾಮಿನ ಗುವಾಹಟಿಯಲ್ಲಿ ಕೇಂದ್ರದ ಯುವಜನ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯದ ಯುವ-20 ಶೃಂಗಸಭೆ ಜರುಗಲಿದೆ. G20 ಟ್ರಿಯೋಕ ದೇಶ ಇಂಡೋನೇಷ್ಯಾ, ಭಾರತ, ಬ್ರೆಜಿಲ್. ಉಕ್ಕು ಉತ್ಪಾದನೆಯಲ್ಲಿ ಭಾರತ 2ನೇ ಸ್ಥಾನ. ಟರ್ಕಿ ಮತ್ತು ಸಿರಿಯಾದ ಸಂಬಂಧಿಸಿದ ಭೂಕಂಪ ನಿರ್ವಹಣೆ ಹಾಗೂ ನೆರವು ನೀಡಿದ ಭಾರತ ಸರ್ಕಾರವು ಆಪರೇಷನ್ ದೋಸ್ತ್ ಕಾರ್ಯಕ್ರಮ ಚಾಲನೆ ನಡೆಸಿದೆ. ಒಂದು ಜಿಲ್ಲೆ ಒಂದು ಉತ್ಪನ್ನ ಯೋಜನೆಯಡಿ ದೇಶದ 765 ಜಿಲ್ಲೆ ಮೈಕ್ರೋ ಎಕನಾಮಿಕ್ಸ್ ಎಂಬ ಪದ ಬಳಸಿದರು ರಾಗರ್ ಫಿಶ್. ಭಾರತದ ಮೊದಲ ಪೋಸ್ಟ್ ಆಫೀಸ್ ATM
ಆರಂಭಿಸಿದ ನಗರ ಚೆನ್ನೈ. ಜಪಾನ್ ದೇಶದ ಇಂಡೋ ಜಪಾನ್ ಮಾವು ಉತ್ಸವ ಜರುಗಿತು. 2023ನೇ ಕೋಪ್ 28ರ ಸಭೆ ಆತಿಥ್ಯ ದೇಶ UAE. ಗ್ರೀನ್ ಫೀಲ್ಡ್ ಹೆಲಿಕಾಪ್ಟರ್ ಕಾರ್ಖಾನೆ ತುಮಕೂರು ಬಿದರೆಹಳ್ಳಿ. ಗ್ರೀನ್ ಫೀಲ್ಡ್ ಹೆಲಿಕಾಪ್ಟರ್ ಕಾರ್ಖಾನೆ ತುಮಕೂರು ಬಿದರಹಳ್ಳಿ. ಸಭೆ 2023 G7 ಸಭೆ ಜಪಾನ್ ಹಿರೋಶಿಮಾ. ಭಾರತವು ವಿಶ್ವದ 3ನೇ ಅತಿದೊಡ್ಡ ನವೋದಯ ಪರಿಸರ ವ್ಯವಸ್ಥೆ ಹೊಂದಿದೆ. ಫೆಬ್ರವರಿ 13 ವಿಶ್ವ ರೇಡಿಯೋ ದಿನ. 2023 ಥೀಮ್ ರೇಡಿಯೋ ಅಂಡ್ ಪೀಸ್. ಜಗತ್ತಿನ ಅತಿದೊಡ್ಡ ಮರುಭೂಮಿ ಥಾರ್ ಮರುಭೂಮಿ. ಸೈಕ್ಲೋನ್ ಸಮರಾಭ್ಯಾಸ ಭಾರತದ ಈಜಿಪ್ಟ್ ಸುದ್ದಿಯಲ್ಲಿ BJV-44 CSV-29R ಉತ್ತಮ ಬಿಳಿ ಜೋಳದ ತಳಿಗಳು. 2023ರ ಫೆಬ್ರವರಿ 18ರಂದು ಕರ್ನಾಟಕದ ಬ್ಯಾಂಕು ಸ್ಥಾಪನೆಯಾಗಿ 100 ವರ್ಷಗಳನ್ನು ಪೂರೈಸಿದ್ದು, ಬೆಂಗಳೂರಿನಲ್ಲಿ ಖಾದಿ ಉತ್ಸವ ಜರುಗಲಿದೆ. ಖಜುರಾಹೋ ನೃತ್ಯ ಫೆಸ್ಟಿವಲ್ ಮಹಾರಾಷ್ಟ್ರದಲ್ಲಿ ಜರುಗಿದೆ.